ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. IPL ಗೆಲುವಿನ ಹಾದಿಯಲ್ಲಿ RCB ಇದೆ. ರಾಜ್ಯದಾದ್ಯಂತ ಮುಗಿಲು ಮುಟ್ಟಿದ ಸಂಭ್ರಮ. ಅಹಮದಾಬಾದ್ ಸ್ಟೇಡಿಯಂನಲ್ಲಿ ರನ್ಗಳ ಸುರಿಮಳೆ ನಡೀತಾ ಇದೆ. ಬೆಂಗಳೂರು ಬಾಯ್ಸ್ ಆರ್ಭಟಕ್ಕೆ ಗುಜರಾತ್ ವಿಲ ವಿಲ ಅಂತ ನಡುಗ್ತಾ ಇದೆ. ಈಗಾಗಲೇ ವಿನ್ನಿಂಗ್ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಅಭಿಮಾನಿಗಳು. ಎರಡನೇ ಬಾರಿ IPL ಟ್ರೋಫಿ ಎತ್ತಿ ಹಿಡಿಯಲು RCB ಕಾತುರದಿಂದ ಕಾಯ್ತಾ ಇದೆ. ಆಲ್ಮೋಸ್ಟ್ ಗೆಲ್ಲುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ತುದಿಗಾಲಲ್ಲಿ ಬಂದು ನಿಂತುಕೊಂಡಿರುವಂಥದ್ದು. ಇನ್ನೇನು ಕೆಲವು ಕ್ಷಣಗಳಲ್ಲಿ ಎರಡನೇ ಬಾರಿ IPL ಟ್ರೋಫಿಯನ್ನ RCB ತಂಡ ಎತ್ತಿ ಹಿಡಿಯುತ್ತಾ ಅನ್ನುವಂಥದ್ದು ಕೂಡ ಒಂದು ಕಡೆ ಪ್ರಶ್ನೆ ಆಗಿದೆ. ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ. ಗುಜರಾತ್ ವರ್ಸಸ್ RCB 2026ರ ಕೊನೆಯ ಪಂದ್ಯ ಇದಾಗಿದ್ದು RCB ವರ್ಸಸ್ GT ವಿರುದ್ಧ ಅದ್ಭುತವಾದಂತಹ ಪ್ರದರ್ಶನವನ್ನ ನಮ್ಮ RCB ತಂಡ ನೀಡ್ತಾ ಇದೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ RCB ತಂಡ ಎರಡನೇ ಬಾರಿಗೆ ಕಪ್ಪನ್ನು ಎತ್ತಿ ಹಿಡಿಯುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿ ಅಭಿಮಾನಿಗಳು ಸಗಿತಾ ಇದ್ದಾರೆ. ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು. ಅಭಿಮಾನಿಗಳು ಸಂಭ್ರಮಾಚರಣೆಯನ್ನ ನೀವು ನೋಡ್ತಾ ಇದ್ದೀರಾ. ಇನ್ನು ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರುವಂಥದ್ದು ದಾವಣಗೆರೆಯಲ್ಲಿ ಅಭಿಮಾನಿಗಳು RCB ಅಭಿಮಾನಿಗಳ ಸೆಲೆಬ್ರೇಷನ್ ದೊಡ್ಡ ಮಟ್ಟದ ರೀತಿಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ RCB ಗೆದ್ದೇ ಗೆಲ್ಲುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿ ಅಭಿಮಾನಿಗಳು ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ದಾರೆ, ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. RCB ಅಂದರೆ ಅಭಿಮಾನಿಗಳೇ ಒಂದು ಕಡೆ ಹುಚ್ಚು. ಆದರೆ ಅದರ ಜೊತೆಗೆ RCB ಮೇಲಿರುವಂತಹ ಅಪಾರವಾದಂತಹ ನಂಬಿಕೆ, ವಿರಾಟ್ ಕೊಹ್ಲಿ ಮೇಲಿರುವಂತಹ ಅಭಿಮಾನ, RCB ತಂಡದ ಮೇಲಿರುವಂತಹ ಅಭಿಮಾನವನ್ನು ಇಲ್ಲಿ ದಾವಣಗೆರೆಯಲ್ಲಿ ಯುವಕರು ವ್ಯಕ್ತಪಡಿಸ್ತಾ ಇದ್ದಾರೆ. ದೊಡ್ಡ ಮಟ್ಟದ ರೀತಿಯಲ್ಲಿ ಸೆಲೆಬ್ರೇಷನ್ ಅನ್ನು ಸಹಿತ ಮಾಡ್ತಾ ಇದ್ದಾರೆ. ಅಹಮದಾಬಾದ್ನಲ್ಲಿ ನಡೀತಾ ಇರುವಂತಹ ಈ ಒಂದು ಪಂದ್ಯದಲ್ಲಿ RCB ಗೆಲುವು ಸಾಧಿಸಲು ಇನ್ನೇನು ಕೆಲವು ಕ್ಷಣಗಳು ಬಾಕಿ ಇದೆ. ಆ ಒಂದು ಟ್ರೋಫಿಯನ್ನು ಮತ್ತೊಮ್ಮೆ ಎರಡನೇ ಬಾರಿಗೆ 2026ರ ಸೀಸನ್ 19ನೇ ಸೀಸನ್ನಲ್ಲಿ ಮತ್ತೊಮ್ಮೆ ಎರಡನೇ ಬಾರಿ ಕಪ್ಪನ್ನು ಎತ್ತಿ ಹಿಡಿತಾರೆ ಅನ್ನುವಂತಹ ನಿಟ್ಟಿನಲ್ಲಿ ಇಲ್ಲಿ ದಾವಣಗೆರೆಯಲ್ಲಿ ಅಭಿಮಾನಿಗಳು ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ. IPL ಗೆಲುವಿನ ಹಾದಿಯಲ್ಲಿ ಈಗ RCB ಇದೆ. ಇಷ್ಟು ದಿನಗಳ ಕಾಲ ಅಂದರೆ 2025ರಲ್ಲೂ ಸಹಿತ ನಮ್ಮ RCB ತಂಡವನ್ನು ಕೊನೆಯ ಪಂದ್ಯದಲ್ಲಿ ಅದ್ಭುತವಾದಂತಹ ಜಯವನ್ನು ಸಾಧಿಸಿತ್ತು. ಮೊದಲ ಬಾರಿಗೆ ಚೊಚ್ಚಲ ಬಾರಿಗೆ RCB ಕಪ್ಪನ್ನು ಎತ್ತಿ ಹಿಡಿದಿತ್ತು, ಒಂದು ಇತಿಹಾಸವನ್ನು ನಿರ್ಮಾಣ ಮಾಡಿತ್ತು. कहाँ दे रही हूँ
ಇನ್ನು ದಾವಣಗೆರೆಯಲ್ಲಿ ಯುವಕರು ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ. RCB ಗೆದ್ದೇ ಗೆಲ್ಲುತ್ತೆ, ಇನ್ನೇನು ಕೇವಲ 8ರಿಂದ 10 ರನ್ಗಳು ಮಾತ್ರ ಬಾಕಿ ಇದೆ, ಖಂಡಿತವಾಗ್ಲೂ RCB ಗೆದ್ದೇ ಗೆಲ್ಲುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಅಲ್ಲಿ ನೃತ್ಯವನ್ನ ಮಾಡಿಕೊಂಡು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ, DJ-ಯನ್ನು ಹಾಕ್ಕೊಂಡು ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ. RCB ಅಂತ ಅಂದರೆ RCB ಮೇಲಿರುವಂತಹ ಅಭಿಮಾನವನ್ನು ಮತ್ತು RCB ತಂಡದ ಆಟಗಾರರ ಮೇಲಿರುವಂತಹ ನಂಬಿಕೆಯನ್ನು RCB ಅಭಿಮಾನಿಗಳು ಇವತ್ತಿಗೂ ಕೂಡ ಕಳೆದುಕೊಂಡಿಲ್ಲ. ಆ ಒಂದು ಸಂಭ್ರಮಾಚರಣೆಯನ್ನು ನೀವು ನೋಡ್ತಾ ಇದ್ದೀರಾ. ದೊಡ್ಡ ಮಟ್ಟದ ರೀತಿಯಲ್ಲಿ RCB ಅಭಿಮಾನಿಗಳು RCB ಟಿ ಶರ್ಟ್ಗಳನ್ನು ಹಾಕ್ಕೊಂಡು RCB ಟಿ ಶರ್ಟ್ಗಳನ್ನು ಧರಿಸ್ಕೊಂಡು ಅದ್ಭುತವಾಗಿ ದೊಡ್ಡ ಮಟ್ಟದ ರೀತಿಯಲ್ಲಿ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ. ಇದು 2ನೇ ಬಾರಿ ಒಂದು ಇತಿಹಾಸವನ್ನು ನಿರ್ಮಿಸುವಂತಹ ಎಲ್ಲ ಲಕ್ಷಣಗಳು ಕೂಡ ಇಲ್ಲಿ ಕಾಣ್ತಾ ಇದೆ. RCB ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಂತಹ ಕ್ಷಣ ಮತ್ತೊಮ್ಮೆ ಬರ್ತಾ ಇದೆ. 2025ರಲ್ಲಿ ಆ ಒಂದು ಕ್ಷಣವನ್ನು ಎಲ್ಲರೂ ಕೂಡ ಸಂಭ್ರಮಾಚರಣೆಯನ್ನು ಮಾಡಿದ್ರು. ಈಗ 2ನೇ ಬಾರಿಗೆ ಮತ್ತೊಮ್ಮೆ ಟ್ರೋಫಿಯನ್ನು ಎತ್ತಿ ಹಿಡಿಯುವುದಕ್ಕೆ ಅಭಿಮಾನಿಗಳು ಕೂಡ ಆ ಒಂದು ಕ್ಷಣವನ್ನು ನೋಡೋದಕ್ಕೆ ಕಾತುರದಿಂದ ಕಾಯ್ತಾ ಇದ್ದಾರೆ. ಗೆಲುವಿನ ಹಾದಿಯಲ್ಲಿ RCB ಇರುವಂಥದ್ದು RCB ಅಭಿಮಾನಿಗಳಿಗೆ ಒಂದು ಕಡೆ ಸಂತಸವನ್ನು ತಂದುಕೊಟ್ಟಿದೆ. ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಒಂದೆಡೆ ಸೇರಿಕೊಂಡು ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ವಿರಾಟ್ ಕೊಹ್ಲಿ ಅವರ ಅಭಿಮಾನಿಗಳು ಆಗಿರ್ಬೋದು, RCB ತಂಡದ ಅಭಿಮಾನಿಗಳು ಎಲ್ಲರೂ ಸಹಿತ RCB ಗೆಲುವಿನ ನಿರೀಕ್ಷೆಯಲ್ಲಿ ಇದ್ದಾರೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ RCB ಕಪ್ ಗೆದ್ದೇ ಗೆಲ್ಲುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ. ಗುಜರಾತ್ ವಿರುದ್ಧವಾಗಿ ಅದ್ಭುತವಾದಂತಹ ಪ್ರದರ್ಶನವನ್ನು RCB ತಂಡದ ಆಟಗಾರರು ಮಾಡಿದ್ದಾರೆ. ಅದ್ಭುತವಾಗಿ ಬಾಲಿಂಗ್ ಸಹಿತ ಮಾಡಿದ್ದಾರೆ, ಜೊತೆಗೆ ಅದ್ಭುತವಾದಂತಹ ಬ್ಯಾಟಿಂಗನ್ನು ಮಾಡ್ತಾ ಇದ್ದಾರೆ. ಈಗಲೂ ಕೂಡ ವಿರಾಟ್ ಕೊಹ್ಲಿ ಅವರ ಅದ್ಭುತವಾದಂತಹ ಪ್ರದರ್ಶನ ಈ ಒಂದು ಸೀಸನ್ನ ಕೊನೆಯ ಪಂದ್ಯದಲ್ಲಿ ಅದ್ಧೂರಿಯಾಗಿ ಕಾಣ್ತಾ ಇದೆ. ಮುಖ್ಯವಾಗಿ ಅಭಿಮಾನಿಗಳು ದೊಡ್ಡ ಮಟ್ಟದ ರೀತಿಯಲ್ಲಿ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ. ಸಾಕಷ್ಟು ಜಿಲ್ಲೆಗಳಲ್ಲಿ ಎಲ್ಲ ಕಡೆ ಕೂಡ ಪಟಾಕಿಯನ್ನು ಸಿಡಿಸ್ತಾ ಇದ್ದಾರೆ.